ಗ್ರೀನ್ಲ್ಯಾಂಡ್ ವಶಕ್ಕೆ ಟ್ರಂಪ್ ಅಣ್ಣ ಫುಲ್ ಸಜ್ಜು ಮಾಡ್ಕೊತಾ ಇದ್ದಾರಂತೆ, ವಿಮಾನ ಇಲ್ಲ. ಅದಕ್ಕೆ ಯುರೋಪ್ ಅವರೇ ನಮ್ಮದು ಇದೆ ತಗೊಳ್ರಿ ನಮ್ದು, ಅವರು ಒಂದು ವಿಮಾನ ಎತ್ಕೊಂಡು ಹೊರಟಿದ್ದಾರಂತೆ. ಬಟ್ ಭಾಳ ಮೋಸ ಅಂತಂದರೆ ಯುರೋಪ್ನ ಬಹಳ ರಾಷ್ಟ್ರಗಳಲ್ಲಿರುವಂಥ ವಿಮಾನಗಳು, ಕೆಲವು ಒಂದೆರಡು ದೇಶಗಳನ್ನು ಬಿಟ್ಟರೆ ಎಲ್ಲ ಅಮೇರಿಕದ ಯುದ್ಧ ವಿಮಾನಗಳೇ ಅವು ಎಲ್ಲ. F-16ಗಳು, 14ಗಳು, 35ಗಳು, F-35ಗಳು, ಡ್ಯಾಶು ಟ್ರಾನ್ಸ್ಪೋರ್ಟ್ ವಿಮಾನಗಳು ಎಲ್ಲ ಅವೇ. ಏನೇ ಅವರು ನಾವು ಕಳಿಸ್ತೀವಿ ತಗೊಳ್ರಿ ವಿಮಾನಗಳನ್ನು ಅಷ್ಟೇ ಅಂದ್ಬಿಟ್ಟು ಅವರೂ ಡೆನ್ಮಾರ್ಕ್ ಅವರು ಗ್ರೀನ್ಲ್ಯಾಂಡ್ ಸಪೋರ್ಟಿಗೆ ಕಳಿಸಿದಾರಂತೆ. ಈ ಮಧ್ಯ ಈ ಟ್ರಂಪ್ ಅಣ್ಣ ಒಂಥರ ಇವರು ವರ್ಲ್ಡ್ ಕಿರಿಕ್ ಪಾರ್ಟಿ ಅಸೋಸಿಯೇಷನ್ ಅಧ್ಯಕ್ಷ ಇದ್ದಂಗೆ ಇದ್ದಾರಪ್ಪ. ನನಗೆ ಒಂದು ಬಾವುಟ ತಗೊಂಡು ಅದನ್ನು ನೆಟ್ಟಂಗೆ ಒಂದು ಫೋಟೋ ಮಾಡಿಬಿಟ್ಟು ಇದು ಅಮೇರಿಕದ ಪ್ರದೇಶ ಸ್ಥಾಪನೆ 2026 ಅಂತ ಹಾಕಿ ಒಂದು ಬಾವುಟ ಹಾಕಿ ನಿಂತಿಯಾರಂತೆ. ಫಸ್ಟ್ ಕ್ಲಾಸ್ ಕಿರಿಕ್ ಪಾರ್ಟಿ ಮಾತ್ರ. ಯಾವ ಥರ ಎಲ್ಲ ಅಬಾ ಏನೇ ನೀವು ನಿಜವಾಗ್ಲೂ ಪಾರ್ಟಿಯವರು ಎಲ್ಲಿಂದ ಕಲ್ತ್ಕೊಟ್ರು. ಇನ್ನು ಯುರೋಪ್ ರಾಷ್ಟ್ರಗಳು ಸಿಡಿದು ಬಿದ್ದಿದ್ದಾರೆ, ಏನು ಮಾಡ್ತೀರೋ ಮಾಡ್ಕೋಗ್ರಿ ನಾವು ನೋಡೇ ಬಿಡ್ತೀವಿ ಸರಿ ಅಂತ. ಎಲ್ಲಿಗೆ ಹೋಗುತ್ತೋ ಏನೋ. ಮ್ಯಾಕ್ರೋನ್ ಫ್ರಾನ್ಸ್ನ ಅಧ್ಯಕ್ಷರು, ನಾನು ಆ ಪೀಸ್ ಮಂಡಳಿ ಏನಿದೆ ಅದೇ ಕಾಸು ಕೊಟ್ಟು ಹೋಗೋದು, ಅದೇ ರೀ ಡಾಕ್ಟ್ರೇಟ್ ಎಲ್ಲ ತಗೊಳಕ್ಕೆ ಕಾಸು ಕೊಟ್ಟು ಡಾಕ್ಟ್ರೇಟ್ ತಗೋತಾರೆ ಅನ್ನೋದು, ಆಮೇಲೆ ಅದು ಯಾವ್ದು ಅವಾರ್ಡ್ ತಗೊಳಕ್ಕೆ ಕಾಸು ಕೊಟ್ಟು ಅವಾರ್ಡ್ ತಗೋತಾರೆ ಅನ್ನೋದು, ಇವೆಲ್ಲ ಇಲ್ವಾ ನಮ್ಮಲ್ಲಿ? ಇದೆ ಹಾಗೆ ಅದುವೇ ಕಾಸು ಕೊಟ್ಟು ಆ ಗಾಜಾ ಮಂಡಳಿ ಪೀಸ್ ಮಂಡಳಿಗೆ ಹೋಗ್ಬೇಕಂತೆ. ಅದೆಷ್ಟು $1 ಬಿಲಿಯನ್ ಕೊಟ್ಟರೆ ಪರ್ಮನೆಂಟ್ ಸೀಟ್ ಅಂತೆ. ಓಕೆ, ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟರೆ ಫ್ಲೈಟಲ್ಲಿ ಬಿಸ್ನೆಸ್ ಕ್ಲಾಸ್ ಅಂತ ಕೊಡಲ್ವಾ, ಕಡಿಮೆ ಸ್ವಲ್ಪ ದುಡ್ಡು ಅಂತ ಎಕಾನಮಿಗೆ ಹೋಗೋಣಲ್ವಾ, ಹಾಗೆ ಇದಂತೆ. ಏನು ವ್ಯವಹಾರ ರೀ ಇವ್ರದ್ದು. ಅದಕ್ಕೆ ಬರಲ್ಲ ಅಂದ್ಬಿಟ್ಟಿದ್ದಾರೆ ಅವ್ರು ಮ್ಯಾಕ್ರಾನ್. ಅದಕ್ಕೆ ರೊಚ್ಚಿಗೆದ್ದಿರೋ ಟ್ರಂಪು ಬರಲ್ವಾ, ಮಾಡ್ತೀನಿ ತಗ ನಿನಗೆ, ನಿಂದು ವೈನು ಮತ್ತು ಶ್ಯಾಂಪೇನು 200% ನಂಬರ್ಸಿಗೆ ಬೆಲೆನೇ ಇಲ್ಲ. ನಾನು ವಾರ್ನ್ ಮಾಡ್ತಾ ಇದ್ದೀನಿ, ಈ ಟ್ರಂಪ್ ಕಣ್ಣಿಗೆ ವೈಟ್ ಹೌಸಲ್ಲಿರೋರು ಬೆಳಗ್ಗೆ ಯಾರೂ ಕಾಣಿಸ್ಕೋಬೇಡಿ, ಎದುರಿಗೆ ಸಿಕ್ಕಿದ ತಕ್ಷಣ ಏನೋ ಡೇಂಜರ್ ಇದೆ ನನಗೆ, ಆಮೇಲೆ ಹುಷಾರು ಅಂದಿದ್ದಾರೆ. ಆದರೆ ಆ ದುಡ್ಡು ಯಾರಿಗೆ ಟ್ರಾನ್ಸ್ಫರ್ ಆಗುತ್ತೆ? ಅಮೇರಿಕದ ಕನ್ಸ್ಯೂಮರ್ಸಿಗೆ ಟ್ರಾನ್ಸ್ಫರ್ ಆಗುತ್ತದು. ಏನೋ ಒಂದು 60 ದೇಶಕ್ಕೆ ಆಹ್ವಾನ ಕೊಟ್ಟಿದ್ದಾರೆ. ಈ ಮಧ್ಯೆ ರಷ್ಯಾ ಹೇಳುತ್ತೆ ಯಾರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಮ್ಗೆ ಯಾಕ್ರಿ ಬೇಕು ಆ ಗ್ರೀನ್ಲ್ಯಾಂಡು ಅಂತ ಅವ್ರು ಅಂತಾರೆ. ಟ್ರಂಪ್ ಇಲ್ಲ ಅವ್ರು ಮಾಡ್ತಾರೆ ಫಿತೂರಿ ನಡೆಸ್ತಾ ಇದ್ದಾರೆ. ಎಸ್, ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.